ಕೃಷ್ಣದೇವರಾಯ ಮತ್ತು ವಿಜಯನಗರ ಕಾಲಕ್ಕೆ ಬಂದಾಗ ಅತ್ಯಂತ ಉನ್ನತಿನ ಕಂಡ ಸಾಮ್ರಾಜ್ಯ ಅದು. ಆದರೆ ತೀರಾ ಬ್ರಿಟಿಷ್ ಅಧಿಕಾರಿ ಒಬ್ಬರು ಬಂದು ಆ ಜಾಗನ ನೋಡೋವರೆಗೆ ಇತಿಹಾಸ ಮರ್ತೆ ಹೋಗಿದ್ರಾ ದಕ್ಷಿಣ ಭಾರತದ ಎಲ್ಲರೂ? ವಿಜಯನಗರ ಸಾಮ್ರಾಜ್ಯ ಇದನ್ನ ಒಂದು 8-10 ಪರ್ಸ್ಪೆಕ್ಟಿವಿಂದ ಅನಲೈಸ್ ಮಾಡೋದು. ಅದು ಆಗಿದ್ದು ಈ ತುಘಲಕ್ ಮುಸಲ್ಮಾನ್ ದಾಳಿಗಳು ಆಗುತ್ತಲ್ಲ, ಅದರ ವಿರುದ್ಧ ಒಂದು ದೊಡ್ಡ ಭದ್ರಕೋಟೆಯಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಇದು ನಿರ್ಮಾಣ ಆಗುತ್ತೆ. ಹರಿಹರ ಬುಕ್ಕ ವಿದ್ಯಾರಣ್ಯ ಸ್ವಾಮಿಗಳು ಇವರ ಸಂಕಲ್ಪದಿಂದ ಬೇರೆ ಬೇರೆಯವರು ಆ ಕಾಲದಲ್ಲಿ ಇಡೀ ಹಿಂದೂ ಸಮಾಜ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಧರ್ಮ ರಕ್ಷಣಾರ್ಥವಾಗೇ ಈ ಸಾಮ್ರಾಜ್ಯ ನಿರ್ಮಾಣ ಆಗ್ತಾ ಇರೋದು ಅಂತ ನಿಮಗೆ ಶಾಸನದಲ್ಲೇ ಸಿಗುತ್ತೆ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯದ ರಾಜರ ಒಂದು ಬಿರುದು, 3 ರಾಯರ ಗಂಡ, ಮಾತಿಗೆ ತಪ್ಪುವ ರಾಯರಿಗೆ ಗಂಡ, ಈ ಥರ ಎಲ್ಲ ಬಿರುದು ಇದ್ರೂ ಕರ್ನಾಟ ಸಿಂಹಾಸನ ಚಕ್ರವರ್ತಿ ಹಿಂದೂರಾಯ ಸುರತ್ರಾಣ ಅಂತ ಆ ರಾಜರಿಗೆ ಬಿರುದಿತ್ತು. ಈ ಸುರತ್ರಾಣ ಅನ್ನೋದು ಹೊಸ ಪದ. ವಿಜಯನಗರ ಸಾಮ್ರಾಜ್ಯ ಬರೋವರೆಗೂ ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ಈ ಪದ ಇರಲಿಲ್ಲ. ಸುರತ್ರಾಣ ಅನ್ನೋದು ಸುಲ್ತಾನ್ ಅನ್ನೋದರ ಸಂಸ್ಕೃತ ರೂಪ. ಮೊದಲನೇ ಬಾರಿಗೆ ಅಲ್ಲಿ ಬಂದಿದೆ. ಅಂದರೆ ಹಿಂದೂ ಧರ್ಮ ಅರ್ಥ ಏನದು? ಸುಲ್ತಾನಕ್ಕೆ ಪರ್ಯಾಯ ಪದ ಸಿನೋನಿಮ್ ಸುರತ್ರಾಣ. ಪರ್ಯಾಯ ಪದ. ಸುರತ್ರಾಣ ಈಕ್ವಲ್ ಸುಲ್ತಾನ್. ಗೊತ್ತಾಯ್ತು. ಜೊತೆಗೆ ಇನ್ನೂ ಒಂದು ಹೆಸರಿದೆ, ಸುರತ್ರಾಣ ಅಂದರೆ ಸುರರಿಗೆ ತ್ರಾಣ, ಅಭಯ ಕೊಡುವಂಥದ್ದು ಅಂತ. ಇಂದ್ರ ಅಂತಲೂ ತಗೋಬಹುದು. ಹೀಗೆ ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಉತ್ತರದಿಂದ ಪದೇ ಪದೇ ಬರ್ತಾ ಇರುವಂತಹ ಮುಸಲ್ಮಾನ್ ದಾಳಿಕೋರರನ್ನು ಹಿಮ್ಮೆಟ್ಟಿಸಬೇಕು, ಭದ್ರವಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದಾನೇ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದು ಕೊನೆವರೆಗೂ ಹಾಗೆ ಇತ್ತು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಇಷ್ಟು ದಾಳಿಗಳು ತುಘಲಕ್ ಸೇರಿದ ಹಾಗೆ ಇಷ್ಟು ದಾಳಿಗಳು ಉತ್ತರದಿಂದ ಅಲ್ಲ, ಇದಕ್ಕೆ ನೋಡಿ ಒಂದು ಇದು ಕೊಡಬೇಕು ಅಂತಂದರೆ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ. ಮತ್ತೆ ಹೊಯ್ಸಳ ಕಾಲಕ್ಕೆ ನಾವು ಬರೋ ಹಾಗಿದ್ರೆ ಪಾಪ ಹೊಯ್ಸಳ ಕಾಲದ ಅವನತಿ ಅದಕ್ಕೂ ಮತ್ತೆ ವಿಜಯನಗರದ ಒಂದು ಉಗಮಕ್ಕೂ ಒಂದು ಡೈರೆಕ್ಟ್ ಚೇಂಜ್ ಓವರ್, ಪಾಸ್ ಓವರ್ ಅಂತ ಇದೆ, ಒಂದು ಲಿಂಕ್ ಇದೆ. ಯಾಕೆಂತಂದರೆ ಈ ಸಂಗಮ ಸೋದರರು 5 ಜನ ಇದ್ರಲ್ಲ, ಹರಿಹರ ಬುಕ್ಕಾದಿಗಳು, ಇವರೆಲ್ಲ ಪರಂಪರಾಗತವಾಗಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅವರ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗಿರ್ತಾರೆ, ದಂಡನಾಯಕರಾಗಿರ್ತಾರೆ ಅಂತ ಕ್ಲೀನಾಗಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಮುಮ್ಮಡಿ ವೀರಬಲ್ಲಾಳನ ತಾತ ನರಸಿಂಹದೇವ ಅನಿಸುತ್ತೆ, ಅವನು ಒಂದು ಒಳ್ಳೆ ಶಾಸನ ಬರೆಸ್ತಾನೆ. ಹೆಬ್ಬಾಳೆ ಅಂತ ಒಂದು ಊರಿದೆ, ಅರ್ಕಲ್ಗೂಡು ಇದೆಯಲ್ಲ ಹಾಸನದ ಹತ್ರ, ಅರ್ಕಲ್ಗೂಡಿಂದ ಒಂದು ಸ್ವಲ್ಪ ದೂರ ಹೋದರೆ ಹೆಬ್ಬಾಳೆ ಅಂತ ಊರು ಸಿಗುತ್ತೆ, ಹಳ್ಳಿ ಅದು. ಆ ಇಡೀ ಗ್ರಾಮದ ಆದಾಯನ ದಕ್ಷಿಣ ಭಾರತದಿಂದ ಕಾಶಿ ಯಾತ್ರೆ ಮಾಡೋ ಅಷ್ಟು ಭಕ್ತರಿಗೆ ಅಲ್ಲಿ ಜಜಿಯಾ ಕಟ್ಟೋದಕ್ಕೆ ಈ ಗ್ರಾಮದ ಆದಾಯ ಇದು ಅದಕ್ಕೋಸ್ಕರ ಮೀಸಲಾಗಿದೆ ಅಂತ ಆ ಶಾಸನ ತಾತ್ಪರ್ಯ. ಹಾಗೇನು ತೀರ್ಥ ಹೋಗಬೇಕಾದ್ರೆ ಕಟ್ಟಬೇಕಾದ ತೆರಿಗೆ ಅಂತ ಹೇಳ್ಬೋದು. ಸೊ ಅಷ್ಟೊತ್ತಿಗಾಗಲೇ ಇವನು ನರಸಿಂಹದೇವ ಅವನ ಹೊತ್ತಿಗಾಗಲೇ ಅಲ್ಲಿ ಕಾಶಿನಲ್ಲಿ ಬಲ್ಬನ್ ಅನ್ನೋ ಮುಸಲ್ಮಾನ್ ದೊರೆ ಅವನ ಕಪಿಮುಷ್ಟಿಲಿರುತ್ತೆ ಕಾಶಿ. ಸೊ ಹಿಂದೂ ಯಾತ್ರಿಕರು ಭಾರತದಲ್ಲಿ ಎಲ್ಲಿಂದಾನು ಬಂದರೂ ಒಂದು ಭಯಂಕರವಾದ ಸುಂಕ ಕೊಡಬೇಕು, ಸಿಕ್ಕಾಪಟ್ಟೆ ದುಬಾರಿ ಸುಂಕ. ಆವಾಗಲೇ ಕಾಶಿ ನಗರಕ್ಕೆ ನಿಮಗೆ ಪ್ರವೇಶ. ಸೊ ದಕ್ಷಿಣದಿಂದ ಈ ಜಾತಿ ಆ ಜಾತಿ ಈ ಕುಲ ಈ ಪ್ರೊಫೆಷನ್ ಏನೂ ಇಲ್ಲ. ಕಾಶಿ ಯಾತ್ರೆ ಮಾಡೋ ಎಲ್ಲರಿಗೂ ಕೂಡ ಅಲ್ಲಿ ಕೇಳುವಂತಹ ತುರುಕರು ವಿಧಿಸಿದಂತಹ ಸುಂಕವಂ ಕಟ್ಟಲು ಅಂತ ಈ ಥರ ಬರುತ್ತೆ ಒಂದು. ಅದಕ್ಕೋಸ್ಕರ ಈ ಹಳ್ಳಿ ಆದಾಯ ಮೀಸಲಾಗಿಡಲಾಗಿದೆ ಅಂತ ಆ ಶಾಸನ ತಾತ್ಪರ್ಯ. ಅಷ್ಟು ಮಾತ್ರ ಅಲ್ಲದೆ ವಿಶ್ವೇಶ್ವರ ದೇವರುಗಳ ಅಂದರೆ ಕಾಶಿ ವಿಶ್ವೇಶ್ವರನಾಥ ದೇವರುಗಳ ಅಡಿಗೆ ಮಾಡುವಂತಹ ಪಾಕಶಾಲೆಯಲ್ಲಿರುವಂತಹ ಬಾಣಸಿಗರಿಗೆ, ಆಮೇಲೆ ಶಾಶ್ವತ ದೀಪಾರಾಧನೆಗೆ, ಇನ್ನು 4-5 ಬೇರೆ ಬೇರೆ ಸೇವೆಗಳಿಗೆ ಕೂಡ ಈ ದುಡ್ಡು ಹೋಗಲಿ ಅಂತ ಒಂದು ದತ್ತಿ ಕೊಡೋದು.
ಹ್ಮ್ 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 ಈ ಹಳ್ಳಿದು. ಹ್ಮ್ ಹ್ಮ್